ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಮುಂದೆ ಇರುವಂತಹ ನಿಮ್ಮ ಮುಂದೆ ಅಲ್ಲ, ನಾನು ಒಳಗೆ ಕೂತಿರುವಂತಹ ಹೊಸ ಬ್ರೆಜಾದು 1 ಲೀಟರ್ ಬೂಸ್ಟರ್ ಜೆಟ್ ಇಂಜಿನ್ದು ಡ್ರೈವ್ ರಿವ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಕಾರ್ದು ಆಲ್ರೆಡಿ ಡೀಟೇಲ್ಡ್ ರಿವ್ಯೂ ವಾಕ್ ಅರೌಂಡ್ದು ಏನೇನು ಫೀಚರ್ಸ್ ಬರುತ್ತೆ, ಏನೇನೆಲ್ಲ ಆ್ಯಡ್ ಅಪ್ ಮಾಡಿದ್ದಾರೆ, ಏನೇನೆಲ್ಲ ಚೇಂಜಸ್ ಆಗಿದೆ, ಪ್ರೈಸ್ ಲಿಸ್ಟ್ ಏನಿದೆ ಅಂತ ಅದನ್ನ ಡೀಟೇಲ್ಡಾಗಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋಲಿ ಡೈರೆಕ್ಟಾಗಿ ಈ ಕಾರ್ದು ಪ್ಯೂರ್ ಡ್ರೈವ್ ರಿವ್ಯೂನೇ ಇರುತ್ತೆ. ಸೊ ಈ ಕಾರ್ ಪವರ್ ಹೆಂಗಿದೆ, ಏನು ಕತೆ ಎಲ್ಲನೂ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಣ. ಆ್ಯಂಡ್ ಬ್ರೆಜಾ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು, ಅಥವಾ ಬೇರೆ ಯಾವುದೇ ಮಾರುತಿ ಸುಜುಕಿ ಕಾರ್ಸ್ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು ಅಂತಂದ್ರು ಬ್ಯಾಂಗ್ಳೂರಲ್ಲಿ ಯಲಹಂಕಲ್ಲಿರುವಂತಹ ಮಾರುತಿ ಸುಜುಕಿ ಮಾಂಡವಿ ಮೋಟಾರ್ಸ್ ಶೋರೂಮ್ನ ವಿಸಿಟ್ ಮಾಡಬಹುದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇಂಜಿನ್ ವೈಸ್ 1 ಲೀಟರ್ ಬೂಸ್ಟರ್ ಜೆಟ್ 3 ಸಿಲಿಂಡರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಕೊಟ್ಟಿದ್ದಾರೆ. ಆ್ಯಂಡ್ 110 PS ಪವರ್ ಮತ್ತು 170 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಫ್ರಾಂಕ್ಸ್ಗಿನ 10 PS ಪವರು ಮತ್ತು 23 ನ್ಯೂಟನ್ ಮೀಟರ್ ಅಷ್ಟು ಟಾರ್ಕ್ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಪವರ್ ಟು ವೇಟ್ ರೇಷಿಯೋ ಆಲ್ಮೋಸ್ಟ್ ಸಿಮಿಲರ್ ಟು ಫ್ರಾಂಕ್ಸ್ ಇದೆ. ಸೊ ಲೆಟ್ ಸಿ ಹೌ ದಿಸ್ ಕಾರ್ ಪರ್ಫಾರ್ಮ್ಸ್. ಆ್ಯಕ್ಚುಲಿ ಲಾಂಚ್ ಮಾಡೋಣ. ಓಕೆ, ಟ್ರಾಕ್ಷನ್ ಕಂಟ್ರೋಲ್ ಓಕೆ ಆಫಲ್ಲಿದೆ ಗೈಸ್. ಟ್ರಾಕ್ಷನ್ ಕಂಟ್ರೋಲ್, ಲೆಟ್ಸ್ ಲಾಂಚ್. ಓಕೆ, ವೀಲ್ ಸ್ಪಿನ್ ಮಾತ್ರ ಕ್ರೇಜಿಯಾಗಿ ಆಗುತ್ತೆ ಗೈಸ್. That's the 100 guys. Braking is good guys, not bad. ನನಗಂತೂ ಇಷ್ಟ ಆಯಿತು ಬ್ರೇಕಿಂಗ್. ಆ್ಯಕ್ಚುಲಿ ಆಲ್ಮೋಸ್ಟ್ ಫ್ರಾಂಕ್ಸ್ ಅಷ್ಟೇ ಸಿಮಿಲರ್ ತಗೊಳುತ್ತೆ ಗೈಸ್. ಫ್ರಾಂಕ್ಸ್ಗಿನ್ನ ಜಾಸ್ತಿ ನೀವು ಎಕ್ಸ್ಪೆಕ್ಟ್ ಮಾಡಿಬಿಡಿ. ಯಾಕೆ ಅಂತಂದರೆ ಒಂದು ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಫ್ರಾಂಕ್ಸ್ಗಿನ್ನ ಡೆಫಿನೆಟ್ಲಿ ಈ ಗಾಡಿ ಪವರ್ಫುಲ್ ಇದೆ. ಬಟ್ ದಟ್ ಡಸಂಟ್ ಮೀನ್ ಈ ಕಾರ್ ಫ್ರಾಂಕ್ಸ್ಗಿನ್ನ ಫಾಸ್ಟ್ ಇದೆ ಅಂತಲ್ಲ. ಬಿಕಾಸ್ ಪವರ್ ಟು ವೆಯ್ಟ್ ರೇಷೋ ಮ್ಯಾಟ್ರ್ ಆಗುತ್ತೆ. ಫ್ರಾಂಕ್ಸ್ಗಿನ್ನ ಆಲ್ಮೋಸ್ಟ್ 100 to 110 kg ಈ ಗಾಡಿ ವೆಯ್ಟ್ ಜಾಸ್ತಿ ಇದೆ. ಆ್ಯಂಡ್ ಫ್ರಾಂಕ್ಸು ಕೂಪೆ ಗಾಡಿ ಗುರು, ಅದು ಸ್ವಲ್ಪ ಏರೋಡೈನಮಿಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಇದು ಏರೋಡೈನಮಿಕ್ ಆಗಿದೆ, ಬಟ್ ಫ್ರಾಂಕ್ಸ್ ಅಷ್ಟು ಅಲ್ಲ. ಸೊ ಇವನ್ ಟ್ಯೂನಿಂಗ್ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಇನಿಷಿಯಲ್ ಇಂಪ್ರೆಷನ್ಸ್ ಯಾವ ಥರ ಗಾಡಿ ಇದೆ ಅಂತ ಅದನ್ನ ನಿಮಗೆ ನಾನು ಹೇಳಲಿಲ್ಲ. ಸೊ ಇವಾಗ ಇನಿಷಿಯಲ್ ಇಂಪ್ರೆಷನ್ಸ್ ಯಾವ ಥರ ಇದೆ ಅಂತ ಅದನ್ನ ನಿಮಗೆ ತೋರಿಸ್ತೀನಿ ಬನ್ನಿ. ಗಾಡಿ ಟರ್ನ್ ಆಫ್ ಮಾಡಿದೆ, ಓಕೆನಾ. ಸೊ ಇವಾಗ ಗಾಡಿ ಆನ್ ಮಾಡ್ತಾ ಇದ್ದೀನಿ ಸಾರಿ. ಈ ಥರ ನಿಮಗೆ ಒಂದು ವೆಲ್ಕಮಿಂಗ್ ಸೌಂಡ್ ಕೂಡ ಕೊಡುತ್ತೆ. ಆ್ಯಂಡ್ ಕ್ಲಚ್ ತುಳ್ಕೊಂಡು ಆನ್ ಮಾಡಬೇಕು. ಎಸ್, ಆನ್ ಮಾಡಿದ ತಕ್ಷಣ ನಿಮಗೆ ಸ್ಲೈಟ್ 3 ಸಿಲಿಂಡರ್ ಯೂನಿಟ್ ಆಗಿರೋದ್ರಿಂದ ಹೌದು ಅನ್ನೋಷ್ಟು ವೈಬ್ರೇಷನ್ ಫೀಲ್ ಆಗುತ್ತೆ. ಆ್ಯಂಡ್ ಅರ್ಧಕ್ಕೆ ಬಿಟ್ಟರೆ ಸಾಕು ಗೈಸ್, ಕ್ಲಚ್ ನೋಡಿ ಈಸಿಯಾಗಿ ಮೂವ್ಮೆಂಟಿಗೆ ಬಂತು ಗಾಡಿ. ಸಿಟಿ ರಿಟ್ರಾಕ್ಟಬಿಲಿಟಿ ಯಾವ ಥರ ಇದೆ, ಲೆಟ್ಸ್ ಚೆಕ್ ಇಟ್ ಔಟ್ ಗೈಸ್. ಇವನ್ 1000 RPM ಅಲ್ಲೂ ಕೂಡ ಗಾಡಿ ಫುಲ್ ಆಗೋ ಕೆಪಬಿಲಿಟಿ ಇದೆ ನೋಡಿ. ಬರೀ 1000 RPM ಅಲ್ಲೇ ಇದೆ ಗಾಡಿ. ಎಲ್ಲೂ ಜಡರ್ ಬರ್ತಾ ಇಲ್ಲ. ಟರ್ಬೋ ಲ್ಯಾಗು ನಿಮಗೆ ಫೀಲ್ ಆಗುತ್ತೆ ಗೈಸ್ ಈ ಗಾಡೀಲಿ. ನಾನು ಫೀಲ್ ಆಗಲ್ಲ ಅಂತ ಎಲ್ಲೂ ಹೇಳಲ್ಲ, ಬಿಕಾಸ್ ದಿಸ್ ಇಸ್ ಅ ಟರ್ಬೋ ಇಂಜಿನ್. ಟರ್ಬೋ ಲ್ಯಾಗ್ ಇದ್ದೇ ಇರುತ್ತೆ. ಆ ಟರ್ಬೋ ಲ್ಯಾಗ್ ಅಡ್ವಾಂಟೇಜೇ ನಿಮಗೆ ಮೈಲೇಜು. ಟರ್ಬೋ ಲ್ಯಾಗ್ ಬಿಲೋ ಇದ್ದಾಗ ಗಾಡಿಗೆ ಪುಲಿಂಗ್ ಕೆಪಾಸಿಟಿ ಇರಲ್ಲ. ಪುಲಿಂಗ್ ಕೆಪಾಸಿಟಿ ಇಲ್ಲ ಅಂತಂದಾಗ ಪವರ್ ಬ್ಯಾಂಡಲ್ ಇರಲ್ಲ. ಪವರ್ ಬ್ಯಾಂಡಲ್ ಇಲ್ಲ ಅಂತಂದಾಗ ಜಾಸ್ತಿ ಪೆಟ್ರೋಲ್ ಕನ್ಸಂಪ್ಷನ್ ಆಗಲ್ಲ. ಪೆಟ್ರೋಲ್ ಕನ್ಸಂಪ್ಷನ್ ಇಲ್ಲ ಅಂತಂದಾಗ ಮೈಲೇಜ್ ಚೆನ್ನಾಗಿ ಸಿಗುತ್ತೆ. ಪರ್ಫಾರ್ಮೆನ್ಸ್ ಬೇಗ ಟರ್ಬೋ ಲ್ಯಾಗ್ ಎಬೋವ್ ಬನ್ನಿ, ಅವಾಗ ಯಾಳದ ಪಾಟ್ ಅಂತ ಬಿಸಾಕತ್ತೆ. ಬಟ್ ಟರ್ಬೋ ಲ್ಯಾಗ್ ಬಿಲೋ ಬಂದಾಗ ನಿಮಗೆ ಒಳ್ಳೆ ಮೈಲೇಜ್ ಅಂತೂ ಕೊಡುತ್ತೆ. ದಟ್ಸ್ ದ ಬ್ಯೂಟಿ ಆಫ್ ಟರ್ಬೋ ಪೆಟ್ರೋಲ್ ಇಂಜಿನ್. ಸ್ಮಾಲ್ ಕೆಪಾಸಿಟಿ ಟರ್ಬೋ ಪೆಟ್ರೋಲ್ಗಳು ನಿಮಗೆ ಪರ್ಫಾರ್ಮೆನ್ಸು ಕೊಡುತ್ತೆ ಆ್ಯಂಡ್ ಅದ್ರ ಜೊತೆಗೆ ಮೈಲೇಜು ಕೊಡುತ್ತೆ. ಬಟ್ ಗಾಡಿ ಹೆಂಗೆ ಓಡಿಸ್ಬೇಕು ಅನ್ನೋ ನಿಮಗೆ ಗೊತ್ತಿರಬೇಕು. ಈ ಪರ್ಟಿಕ್ಯುಲರ್ ಕಿತ್ತೋಗಿರೋ ರೋಡ್ಗೆ ತೊಗೊಂಬಂದಿದ್ದೀನಿ ಬಿಕಾಸ್ ಸಸ್ಪೆನ್ಷನ್ ಟೆಸ್ಟ್ ಮಾಡಬೇಕಾಗಿತ್ತು ನಾನು. ಸಸ್ಪೆನ್ಷನ್ ಮಾತ್ರ ಬ್ಯೂಟಿ ಗುರು, ಸೂಪರ್ಬ್ ಆಗಿದೆ. ಅಂದರೆ ಇನ್ ಟರ್ಮ್ಸ್ ಆಫ್ ಕಂಫರ್ಟ್ ನಾನು ಮಾತಾಡ್ತಾ ಇರೋದು. ಬಿಕಾಸ್ ದಿಸ್ ಕಾರ್ ಈಸ್ ನಾಟ್ ಟ್ಯೂನ್ ಟುವರ್ಡ್ಸ್ ದ ಡೈನಮಿಕ್ ಓರಿಯೆಂಟೆಡ್ ಅಲ್ಲ, ಕಂಫರ್ಟ್ ಓರಿಯೆಂಟೆಡು. ಬ್ರೆಜಾ ಇಸ್ ಆಲ್ವೇಸ್ ನೋನ್ ಫಾರ್ ಇಟ್ಸ್ ಫ್ಯಾಮಿಲಿ ಕಾರ್. ಫ್ಯಾಮಿಲಿ ಅಂತಂದಾಗ ಕಂಫರ್ಟೇ ತುಂಬ ಮುಖ್ಯ. ಸಸ್ಪೆನ್ಷನ್ ಸಿಕ್ಕಾಬಡೆ ಕಂಫರ್ಟಬಲ್ ಆಗಿದೆ ಮಾತ್ರ. ಆಲ್ಮೋಸ್ಟ್ ಎಲ್ಲ ಆ್ಯಂಡ್ಯುಲೇಷನ್ಸ್ಗಳ್ನು ಈಸಿಯಾಗಿ ತೊಗೊಂಡ್ಬಿಡುತ್ತೆ. ತುಂಬ ಶಾರ್ಪ್ ಬಂಪ್ ಇದ್ದರೆ ಮಾತ್ರ ನಿಮಗೆ ಸ್ವಲ್ಪ ಫೀಲ್ ಮಾಡಿಸುತ್ತೆ ಅನ್ನೋದು ಬಿಟ್ಟರೆ ಏನಂದ್ರೇನು ಫೀಲ್ ಮಾಡಿಸಲ್ಲ. ಆ್ಯಂಡ್ ಅನಲಾಗ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮಾತ್ರ ನೆಕ್ಸ್ಟ್ ಲೆವೆಲ್ ವೈಪ್ ಕೊಡುತ್ತೆ ಗುರು. ಆ ನೀಡಲ್ ಮೂವ್ಮೆಂಟ್ ನೋಡೋಕ್ಕೆ ಮಜಾ ಗುರು. ಡಿಜಿಟಲ್ಗಳೆಲ್ಲ ಅಷ್ಟೇ ಒಂದು ಮಜಾ ಕೊಡಲ್ಲ, ಒಂದು ಫೀಲ್ ಇರಲ್ಲ ಗುರು. ನೋಡಿದ್ರೆ ಒಂಥರ ಸಪ್ಪೆ ಅಂತ ಅನಿಸ್ತಾ ಇರುತ್ತೆ. ಓಕೆ, ಇನ್ಫಾರ್ಮೇಷನ್ಸ್ ಯು ಗೆಟ್ ಅ ಲಾಟ್ ಆ್ಯಂಡ್ ಮಾಡ್ರನ್ ಅನ್ಸುತ್ತೆ. ಬಟ್ ಆ ಒಂದು ಎಂಥೂಸಿಯಾಸ್ಟಿಕ್ ವೈಬ್ ಬೇಕು ಅಂತಂದರೆ ನೀಡಲ್ ಮೂವ್ಮೆಂಟಿಂದನೇ ಸಿಗುವಂಥದ್ದು. ಸೊ ಅನಲಾಗ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇರೋದ್ರಿಂದ ಸ್ಟಿಲ್ ಇಟ್ಸ್ ಅ ಗುಡ್ ಅಂತ ಹೇಳ್ತೀನಿ. 3 ಸ್ಕ್ರೀನ್ ಕೊಟ್ಟು ಗಬ್ಬೆಬ್ಸೋ ಈ ಕಾಲದಲ್ಲಿ ಸ್ಟಿಲ್ ಒಂದೇ ಸ್ಕ್ರೀನ್ ಇಟ್ಕೊಂಡು ರೆಟ್ರೋ ಫೀಲ್ನ ಮೇಂಟೈನ್ ಮಾಡಿರುವಂಥದ್ದು ಮಾರುತಿ ಸುಜುಕಿ ಸ್ಪೆಷಾಲಿಟಿ ಅಂತ ಅಂದರೂ ತಪ್ಪಾಗಲ್ಲ. ಈಗ ನೋಡಿ, ಇಲ್ಲೊಂದು ಪಾಟೋಲ್ ಇದೆ, ಇಳಿಸ್ತೀನಿ ನೋಡಿ. ಆಲ್ಮೋಸ್ಟ್ ನನಗೆ ಏನು ಗೊತ್ತಾಗಲೇ ಇಲ್ಲ ಆ್ಯಕ್ಚುಲಿ. ಸೊ 16 ಇಂಚ್ ಅಲಾಯ್ ವೀಲಲ್ಲಿ ನಿಮ್ಗೆ ಆಲ್ಮೋಸ್ಟ್ 65 ಪ್ರೊಫೈಲ್ ಟೈರ್ ಇರೋದ್ರಿಂದ ಟಿಕ್ ಬರುತ್ತೆ ಸೈಡ್ ವಾಲ್ ಟೈರ್ದು. ಹಾಗಾಗಿನೇ ಆಲ್ಮೋಸ್ಟ್ ಎಲ್ಲ ಆ್ಯಂಡ್ಯುಲೇಷನ್ಸ್ನು ಅಥವಾ ಶಾರ್ಪ್ ಬಂಪ್ಗಳನ್ನೂ ಅದನ್ನೇ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಆಲ್ಮೋಸ್ಟ್ ನಿಮಗೆ ಕಂಫರ್ಟಬಲ್ ರೈಡ್ ಕ್ವಾಲಿಟಿ ಕೊಡುತ್ತೆ. ಆ್ಯಂಡ್ ಸಾಫ್ಟ್ವೇರ್ ಸಸ್ಪೆನ್ಷನ್ ಇರೋದ್ರಿಂದನೇ ಆಲ್ಮೋಸ್ಟ್ ಎಲ್ಲನೂ ತೊಗೊಂಡ್ಬಿಡುತ್ತೆ. ಸಸ್ಪೆನ್ಷನ್ ಕೂಡೋಸ್ ಅಂತ ಹೇಳ್ತೀನಿ ನಾನು. ಕಾರ್ ಹ್ಯಾಂಡ್ಲಿಂಗಲ್ಲಿ ಸ್ಟೇರಿಂಗ್ ಆಸ್ಪೆಕ್ಟ್ ಇಂಪಾರ್ಟೆಂಟು. ಸ್ಟೇರಿಂಗ್ ಆ್ಯಕ್ಚುಲಿ ಲೋ ಸ್ಪೀಡ್ಸಲ್ಲಿ ಲೈಟ್ ಇದೆ.
ಹೈ ಸ್ಪೀಡ್ಸಲ್ಲಿ ಹೋಗ್ತಾ ಹೋಗ್ತಾ ಒಂದು ರೇಂಜಿಗೆ ವೇ ಅಪ್ ಆಗುತ್ತೆ ಗೈಸ್. ಇಟ್ಸ್ ನಾಟ್ ದ್ಯಾಟ್ ತುಂಬ ಫಾಸ್ಟಾಗಿ ವೇ ಅಪ್ ಆಗುತ್ತೆ ಅಂತಾರಲ್ಲ ಆ ಥರ ಏನಿಲ್ಲ, ಬಟ್ ಸ್ವಲ್ಪ ಹೆಫ್ಟ್ ಅಂತೂ ಫೀಲ್ ಆಗುತ್ತೆ ನಿಮಗೆ. ಲೈನ್ ಚೇಂಜಿಂಗ್, ಸೊ ಆ ಒಂದು ಸ್ಲೈಟ್ ಡಿಲೇ ನೋಡ್ತೀರಾ ನೀವು. ಸೊ ನೋಡ್ತಿರ್ಬೋದು ಆ್ಯಕ್ಚುಲಿ ಈ ಥರ ಇದೆ. ಬಾಡಿ ರೋಲ್ ನಿಮಗೆ ಲೈಟಾಗೆ ಫೀಲ್ ಆಗುತ್ತೆ. ಸೊ ಹ್ಯಾಂಡ್ಲಿಂಗ್ ವೈಸ್ ಇಟ್ಸ್ ನಾಟ್ ದ್ಯಾಟ್ ಜರ್ಮನ್ ಕಾರ್ ಸ್ಟ್ಯಾಂಡರ್ಡ್ಸ್ ವೈಸ್ ಅಲ್ಲ, ಬಟ್ ಫ್ಯಾಮಿಲಿ ಓರಿಯೆಂಟೆಡ್ ವೈಸ್ ಟ್ಯೂನಿಂಗ್ ಇರೋದ್ರಿಂದ ನಾನು ಹ್ಯಾಂಡ್ಲಿಂಗ್ ಬಗ್ಗೆ ಕಂಪ್ಲೇಂಟ್ ಮಾಡಲ್ಲ. ಡೆಫಿನೆಟ್ಲಿ ಈ ಕಾರಲ್ಲಿ ಹ್ಯಾಂಡ್ಲಿಂಗ್ ಒಂದು ರೇಂಜಿಗಿದೆ ಗೈಸ್, ತೊಂದರೆ ಅಂತೂ ಇಲ್ಲ. ಟರ್ನಿಂಗ್ ರೇಡಿಯಸ್ ಇಲ್ಲಿ ಚೆಕ್ ಮಾಡೋಣ ಗೈಸ್ ಒಂದ್ಸಲ. ಸ್ಟೇರಿಂಗ್ ಟು ಸ್ಟೇರಿಂಗ್ ಲಾಕ್ ಇನ್ನು ಆಗಲ್ಲ ಗೈಸ್, ಮಿನಿಮಮ್ 5 ಮೀಟರ್ಸ್ ಬೇಕೇ ಬೇಕು. ರಿವರ್ಸ್ಗೆ ಹಾಕಬೇಕು ಅಂತಂದರೆ ಕೆಳಗಡೆ ಒಂದು ಸ್ಲಾಟ್ ಬರುತ್ತೆ 6th ಗೇರ್ ಆಗಿರೋದ್ರಿಂದ, ಅದನ್ನು ಎಂಗೇಜ್ ಮಾಡಿ ಆವಾಗ ಬಂದ್ಬಿಡುತ್ತೆ ಈಸಿಯಾಗಿ. ಸೊ ಲೆಟ್ಸ್ ಡೂ ದ ಬ್ರೇಕ್ ಟೆಸ್ಟ್ ಗೈಸ್. 100 ಬ್ರೇಕಿಂಗ್ ಇಸ್ ಕ್ವೈಟ್ ಗುಡ್ ಗೈಸ್, ನಾಟ್ ಬ್ಯಾಡ್. ವೆಂಟಿಲೇಟೆಡ್ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ, ಸೊ ಇಟ್ಸ್ ಡೂಯಿಂಗ್ ಇಟ್ಸ್ ಜಾಬ್ ಆ್ಯಕ್ಚುಲಿ. ಸೊ ನನ್ನ ಕೇಳಿದ್ರೆ ಆ್ಯಕ್ಚುಲಿ ಚೆನ್ನಾಗಿತ್ತು ಬ್ರೇಕಿಂಗು. 100 ಕಿಲೋಮೀಟರ್ ಸ್ಪೀಡ್ 6th ಗೇರಲ್ಲಿ ಅರೌಂಡ್ 2300 RPM ಅಲ್ಲಿ ಇರುತ್ತೆ ಈ ಕಾರು. ಆ್ಯಂಡ್ 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನು 100 ಸ್ಪೀಡ್ನ 5th ಗೇರಲ್ಲಿ ಅರೌಂಡ್ 2900 RPM ಅಲ್ಲಿ ಮಾಡ್ತಾಯಿತ್ತು. ಸೊ 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ಗಿನ 1 ಲೀಟರ್ ಬೂಸ್ಟರ್ ಜೆಟ್ ಇಂಜಿನು ಮಚ್ ಮೋರ್ ರಿಲ್ಯಾಕ್ಸ್ಡ್ ವೇಲಿ RPM ಮೇಂಟೈನ್ ಮಾಡ್ತಿದೆ. ಆ್ಯಂಡ್ ಈ ಬೂಸ್ಟರ್ ಜೆಟ್ ಇಂಜಿನ್ 80ರಿಂದ 90 ಸ್ಪೀಡು ಬೆಸ್ಟ್ ಮೈಲೇಜ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಸ್ವೀಟ್ ಸ್ಪಾಟ್ ಅನ್ಬೋದು. ಅಪಾರ್ಟ್ ಫ್ರಮ್ ದಟ್ ಈ ಗಾಡಿದು ಮೈನು ಟರ್ಬೋ ಲ್ಯಾಗ್ ಬಗ್ಗೆ ಮಾತಾಡಬೇಕು ಗೈಸ್. ಟರ್ಬೋ ನಿಮಗೆ ಕಿಕ್ಕಿನ್ ಆಗೋದು ಯಾವಾಗ ಗೊತ್ತಾ ಗೈಸ್, ಇವಾಗ ನೋಡಿ 2nd ಗೇರ್ ಇವಾಗ ಹಾಕ್ತೆ, ಓಕೆನಾ. ಗಾಡಿ ನಾರ್ಮಲಾಗಿ ಎಳೀತಾ ಇದೆ ನೋಡಿ, ಇವಾಗ ಫುಲ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ 3000 RPM ಅಥವಾ 2500 RPM ಮೇಲೇ ಆ ಒಂದು ಟರ್ಬೋ ಕಿಕ್ಕಿನ್ ಆಗುತ್ತೆ, ಸ್ಪೂಲ್ ಆಗುತ್ತೆ. ಸೊ ಈಸಿಯಾಗಿ ಎಳೆಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ಲೋ ಎಂಡಲ್ಲಿ ನಿಮಗೆ ಆ ಒಂದು ಸ್ಲೈಟ್ ಲ್ಯಾಗ್ ಕಾಣುತ್ತೆ. ಆ ಒಂದು ಲ್ಯಾಗ್ನ ಅವಾಯ್ಡ್ ಮಾಡಬೇಕು ಅಂತಲೇ ಸ್ಮಾರ್ಟ್ ಹೈಬ್ರಿಡ್ ಸಿಸ್ಟಮ್ ಕೊಟ್ಟಿದ್ದಾರೆ. ಆ ಸ್ಮಾರ್ಟ್ ಹೈಬ್ರಿಡ್ ಸಿಸ್ಟಮ್ ಕೆಲಸ ಏನು ಅಂತಂದರೆ ಲೋ ಎಂಡಲ್ಲಿ ಸ್ಮಾಲ್ ಟಾರ್ಕ್ನ ಅಸಿಸ್ಟ್ ಮಾಡುವಂಥದ್ದು. ಕೋ ಡ್ರೈವರ್ ಸೀಟ್ ಕೆಳಗಡೆ ಆ ಒಂದು ಬ್ಯಾಟ್ರಿ ಪ್ಲೇಸ್ಮೆಂಟ್ ಕೂಡ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ಮೆಕ್ಯಾನಿಸಮ್ ವರ್ಕ್ ಆಗ್ತಿರುವಂಥದ್ದು. ಸೊ ಬ್ರೇಕಿಂದ ನಾನು ಎಕ್ಸಲೇಟರ್ನ ಕಾಲು ಎತ್ತಿದ ತಕ್ಷಣ ಲೆಫ್ಟ್ ಔಟ್ ಎನರ್ಜಿ ಏನಿರುತ್ತೆ ಅದು ನೀಟಾಗಿ ಬ್ಯಾಟ್ರಿಗೆ ಹೋಗುತ್ತೆ. ಬಟ್ ಅದೇ ಬ್ರೇಕ್ ಹೊಡೆದ ತಕ್ಷಣ ನೀವು ಆ ಲೆಫ್ಟ್ ಔಟ್ ಎನರ್ಜಿ ಏನಿರುತ್ತೆ ಅದು ಹೋಗಲ್ಲ ಆ್ಯಕ್ಚುಲಿ. ಇವಾಗ ಇಂಜಿನಿಂದ ಪವರ್ ಅಪ್ ಆಗ್ತಾ ಇರೋದು ನೋಡ್ಬೋದು. ಆ್ಯಂಡ್ ಈವನ್ ತುಂಬ ಲೋ RPM ಇರೋದ್ರಿಂದ ಇವಾಗ ನೋಡಿ 4th ಗೇರ್ಗೆ ಹಾಕ್ತೀನಿ ನಾನು, ಓಕೆನಾ. 4th ಗೇರ್ಗೆ ಹಾಕಿದ ತಕ್ಷಣ ನೋಡಿ ಇವಾಗ ಹೋಗ್ತಾರೆ, ಮತ್ತೆ ಬ್ಯಾಟ್ರಿಯಿಂದನೂ ಇಂಜಿನಿಗೆ ಹೋಗ್ತಾ ಇರೋವಂಥದ್ದು ನೋಡ್ಬೋದು ನೀವು. ಅದನ್ನೇ ಟಾರ್ಕ್ ಅಸಿಸ್ಟ್ ಅಂತ ಹೇಳುವಂಥದ್ದು ನಾವು. ಸೊ ಲೋ ಎಂಡ್ ಟಾರ್ಕ್ ಅಸಿಸ್ಟ್ ಕೂಡ ಮಾಡುತ್ತೆ, ಆ್ಯಂಡ್ ರೀಜನರೇಟಿವ್ ಬ್ರೇಕಿಂಗ್ ಕೂಡ ಮಾಡುತ್ತೆ, ಆ್ಯಂಡ್ ಐಡಲ್ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್ಗೂ ಆ ಒಂದು ಸ್ಮಾರ್ಟ್ ಹೈಬ್ರಿಡ್ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ಫಂಕ್ಷನಾಲಿಟಿಗೆ ಆ ಒಂದು ಸ್ಮಾರ್ಟ್ ಹೈಬ್ರಿಡ್ ಕೊಟ್ಟಿರುವಂಥದ್ದು ಬ್ಯಾಟ್ರಿ. ಆ್ಯಂಡ್ 5% 6% ಅಷ್ಟು ಮೈಲೇಜ್ ಕೂಡ ಇದರಲ್ಲಿ ಇಂಪ್ರೂವ್ ಆಗುತ್ತೆ ಆ್ಯಕ್ಚುಲಿ. ಆಲ್ಮೋಸ್ಟ್ ಗಾಡಿ 20ರಲ್ಲಿದೆ ಗೈಸ್. 3rd ಗೇರಲ್ಲಿ ಹೋಗ್ತಾ ಇದ್ದೀನಿ, 4th ಗೇರ್ಗೆ ಹಾಕ್ತೀನಿ ತಡ್ರಿ ನೋಡೋಣ. ಇವಾಗ ಸ್ಲೈಟ್ ವೈಬ್ರೇಷನ್ ಬಂತು. 1000 RPM ಅಲ್ಲಿ ಇದೆ ಅನ್ನೋದು ಬಿಟ್ಟರೆ ಗಾಡಿ ಎಲ್ಲೂ ಅಷ್ಟಾಗಿ ಜಡ ಹೊಡಿತಲ್ಲ ಗೈಸ್, ಈಸಿಯಾಗಿ ಫುಲ್ ಆಗ್ತಾ ಇದೆ, ಏನು ತೊಂದರೆ ಇಲ್ಲ. ಈ ಥರ ಇದೆ ಗಾಡಿದು. ಬಾನೆಟ್ ಅಂತೂ ಹೈ ಪೊಸಿಷನ್ ಅಲ್ಲಿ ಕೊಟ್ಟಿದ್ದಾರೆ. ಶಾರ್ಟ್ ಡ್ರೈವರ್ಸ್ ಆರಾಮಾಗಿ ಬಾನೆಟ್ ಕಾಣುತ್ತೆ ಆ ಮೂಲೆ. ಇಟ್ ವಿಲ್ ಬಿ ವೆರಿ ಈಸಿ ಆಕ್ಚುಲಿ ಓಡಿಸೋಕ್ಕೂ ಕೂಡ. ಗೇರ್ ಬಾಕ್ಸ್ ಶಿಫ್ಟಿಂಗ್ ಕೂಡ ಸಿಕ್ಕಾಪಟ್ಟೆ ಸ್ಮೂತ್ ಇದೆ ಗೈಸ್. ಲೈಕ್ ಒಂದು ಟಿಪಿಕಲ್ ಮಾರುತಿ ಸುಜುಕಿ ಗೇರ್ ಬಾಕ್ಸ್ ಅಂತೀವಲ್ಲ, ಸೊ ಆ ಥರ ಟ್ಯೂನ್ ಮಾಡಿದ್ದಾರೆ. ಆ್ಯಂಡ್ ಇವನ್ ಕ್ಲಚ್ ಕೂಡ ಆವಾಗಲೇ ಹೇಳ್ದಂಗೆ ಇಟ್ಸ್ ಆನ್ ಅ ವೆರಿ ಲೈಟರ್ ಸೈಡ್. ಸೊ ಒಂದು ಸಿಟಿ ಯೂಸೇಜ್ಗೆ ಯಾವ ರೀತಿ ಒಂದು ಸ್ಮೂತ್ ಕ್ಯಾಲಿಬ್ರೇಷನ್ ಮಾಡ್ಬೋದೋ ಆ ಒಂದು ಕ್ಯಾಲಿಬ್ರೇಷನ್ ಮಾಡಿದ್ದಾರೆ. ಆ್ಯಂಡ್ ಈ ಹೊಸ ಬ್ರೆಜಲ್ಲಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಯೂಸ್ಫುಲ್ ಯೂನಿಕ್ ಸೇಫ್ಟಿ ಫೀಚರ್ ಕೊಟ್ಟಿದ್ದಾರೆ. ಎಡಾಸ್ ಇಲ್ಲದ್ರು ಎಡಾಸ್ ಫೀಚರ್ ಇರುವಂಥ ಸೆಗ್ಮೆಂಟಲ್ಲಿ ಏಕೈಕ ಕಾರ್ ಅಂದರೆ ಬ್ರೆಜಾ ಕಾರ್ ಅನ್ಬೋದು. ಬಿಕಾಸ್ 4 ಎಡಾಸ್ ಫೀಚರ್ ಇದರಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಫೀಚರ್ ಬ್ಲೈಂಡ್ ಸ್ಪಾಟ್ ವಾರ್ನಿಂಗ್ ವಿತ್ ಲೇನ್ ಚೇಂಜ್ ಅಲರ್ಟ್. ನಿಮ್ಮ ಪಕ್ಕದಲ್ಲಿ ಯಾರಾದರೂ ಬಂದಾಗ ಪಕ್ಕದಲ್ಲಿ ಒಬ್ರು ಇದ್ದಾರೆ ಅಂತ ಮಿರರಲ್ಲಿ ಲೈಟ್ ಆನ್ ಆಗಿ ಇಂಡಿಕೇಟ್ ಮಾಡುತ್ತೆ, ಅದೇ ಬ್ಲೈಂಡ್ ಸ್ಪಾಟ್ ವಾರ್ನಿಂಗು. ಆ್ಯಂಡ್ ಪಕ್ಕದಲ್ಲಿ ಒಬ್ರು ಇದ್ದು ಲೇನ್ ಚೇಂಜ್ ಮಾಡೋಕ್ಕೆ ಇಂಡಿಕೇಟರ್ ಹಾಕಿದಾಗ ಪಕ್ಕದಲ್ಲಿ ಬೇರೆ ಗಾಡಿ ಇದೆ ಅಂತ ಅಲರ್ಟ್ ಮಾಡೋಕ್ಕೆ ಬೀಪ್ ಸೌಂಡ್ ಕೂಡ ಮಾಡುತ್ತೆ, ಅದೇ ಲೇನ್ ಚೇಂಜ್ ಅಲರ್ಟು. ಥರ್ಡ್ ಫೀಚರ್, ನೀವು ಕಾರ್ ರಿವರ್ಸ್ ಮಾಡುವಾಗ ಹಿಂದೆ ಯಾರಾದರೂ ಬಂದರೆ ಬೀಪ್ ಸೌಂಡ್ ಮಾಡಿ ಅಲರ್ಟ್ ಮಾಡುತ್ತೆ, ಅದೇ ರಿಯರ್ ಕ್ರಾಸ್ ಟ್ರಾಫಿಕ್ ಅಲರ್ಟು. ಆ್ಯಂಡ್ ಕಾರಿಂದ ಇಳಿಯುವಾಗ ಹಿಂದೆ ಯಾರಾದರೂ ಇದ್ದರೆ ಅವಾಗಲೂ ಕಾರ್ ಅಲರ್ಟ್ ಮಾಡುತ್ತೆ ಹಿಂದೆ ಯಾರೋ ಬರ್ತಿದ್ದಾರೆ ಅಂತ, ಅದೇ ಫೋರ್ತ್ ಫೀಚರ್ ಸೇಫ್ ಎಕ್ಸಿಟ್ ವಾರ್ನಿಂಗ್. ನನ್ನ ಪ್ರಕಾರ ಎಡಾಸಲ್ಲಿ ಯೂಸ್ ಆಗುವಂತಹ ಮೇನ್ ಫೀಚರ್ಸ್ನ ಸೆನ್ಸಿಬಲ್ ವೇಲಿ ಬ್ರೆಜಾಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇದೆಲ್ಲ ಫಂಕ್ಷನ್ ಹಿಂದೆ ಮತ್ತು ಮುಂದೆ ಇರೋ ಸೈಡ್ ಸೆನ್ಸರ್ಸ್ ಮೇಲೆ ವರ್ಕ್ ಆಗುವಂಥದ್ದು ಆ್ಯಂಡ್ ಮೇಂಟೈನ್ ಮಾಡೋಕ್ಕೂ ಬಜೆಟ್ ಫ್ರೆಂಡ್ಲಿ. ಸೊ ಕೂಡೋಸ್ತು ಮಾರುತಿ ಸುಜುಕಿ ಈ ಥರದ ಬ್ರಿಲಿಯಂಟ್ ಐಡಿಯಾಗೆ.
ಸೊ ಡೈರೆಕ್ಟಾಗಿ ವರ್ಡಿಟ್ಗೆ ಬರೋಣ ಗೈಸ್. ಹೊಸ ಬ್ರೆಜಾ ಯಾವ ಥರ ಇದೆ ಅಂತಂದರೆ ಇಟ್ಸ್ ಅ ಪರ್ಫೆಕ್ಟ್ ಫ್ಯಾಮಿಲಿ ಓರಿಯೆಂಟೆಡ್ ಕಾರ್. ಪರ್ಫಾರ್ಮೆನ್ಸ್ ಇದೆ, ಪ್ರಾಪರಾಗಿ ಓಡಿಸಿದೆ, ಮೈಲೇಜ್ ಸಿಗುತ್ತೆ, ಆ್ಯಂಡ್ ಸಸ್ಪೆನ್ಷನ್ ಸೆಟಪ್ ಕಂಫರ್ಟಬಲ್ ಸೈಡ್ ಇದೆ, ಆ್ಯಂಡ್ ಹೈ ಸ್ಪೀಡ್ ಸ್ಟೆಬಿಲಿಟಿನೂ ಒಂದು ರೇಂಜಿಗೆ ಚೆನ್ನಾಗಿದೆ. ಪೋಸ್ಟ್ 120 ನಿಮಗೆ ಸ್ವಲ್ಪ ವೇವರಿಂಗ್ ಕಾಣುತ್ತೆ, ಅದು ಬಿಟ್ಟರೆ ನಿಮಗೆ ವೇವರಿಂಗ್ ಇನ್ನೆಲ್ಲೂ ಕಾಣಲ್ಲ ಗಾಡೀಲಿ. ಆ್ಯಂಡ್ ಸ್ಟೇರಿಂಗ್ ಸೆಲ್ಫ್ ಸೆಂಟ್ರ್ ಕೂಡ ಆಗುತ್ತೆ. ಆ್ಯಂಡ್ ಸ್ಟೇರಿಂಗ್ ಫೀಲ್ ಆ್ಯಂಡ್ ಫೀಡ್ಬ್ಯಾಕ್ ತುಂಬ ಅಗ್ರೆಸಿವ್ ಆಗಲ್ಲದೆ ಇದ್ರೂ ಒಂದು ರೇಂಜಿಗೆ ವೇಪ್ ಆಗುತ್ತೆ. ಹೈ ಸ್ಪೀಡ್ಸಲ್ಲಿ ಕಾನ್ಫಿಡೆನ್ಸ್ ಒಂದು ರೇಂಜಿಗೆ ಕೊಡುತ್ತೆ. ಅಪ್ ಟು 120ವರೆಗೂ ನಿಮಗೆ ಸ್ಟೇರಿಂಗ್ ಒಳ್ಳೆ ಕಾನ್ಫಿಡೆನ್ಸ್ ಕೊಡುತ್ತೆ ಅಂತಲೇ ಹೇಳ್ತೀನಿ. ಸೊ ಬ್ರೆಜಾ ಯಾವ ರೀತಿ ಮಾರುತಿ ಸುಜುಕಿನವರು ಪ್ಲೇಸ್ ಮಾಡಿದ್ದಾರೆ ಅಂತಂದರೆ ಐ ಡೋಂಟ್ ವಾಂಟ್ ಸೇ ಗೈಸ್, ಬಟ್ ನನಗೆ ಹೇಳಬೇಕು ಅಂತ ಅನ್ನಿಸ್ತಾರೆ. ಬಿಕಾಸ್ ನಾನು ಆಫ್ಟರ್ ಸೀಯಿಂಗ್ ದ ಬ್ರೋಷರ್ LXi, VXi ಮತ್ತು ZXi ಪ್ಲಸ್ 4 ವೇರಿಯಂಟಲ್ಲೂ 1.5 ಮತ್ತು 1 ಲೀಟರ್ 2 ಇಂಜಿನ್ ಆಪ್ಷನು ಬರುತ್ತೆ. ಬಟ್ 1 ಲೀಟರ್ ಇಂಜಿನಲ್ಲಿ LXi ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ಏನು ಫೀಚರ್ಸ್ ಬರುತ್ತೆ ಅದು 1.5 ಲೀಟರಲ್ಲಿ ಕೊಟ್ಟಿಲ್ಲ. ಎಲ್ಲ ಫೀಚರ್ಸು ಕೊಟ್ಟು ಪ್ರೈಸ್ ಜಾಸ್ತಿ ಇದ್ದಾಗ ಓಕೆ ಹೈಯರ್ ಬ್ರ್ಯಾಕೆಟಿಗೆ ಈ ಕಾರ್ ಬರುತ್ತೆ. ಸೊ ಹಾಗಾಗಿನೇ ಪ್ರೈಸ್ ಜಾಸ್ತಿ ಇದೆ, ತೊಂದರೆ ಇಲ್ಲ ಗುರು, ಓಕೆ ಇಟ್ಸ್ ಜಸ್ಟಿಫೈಸ್ ಅಂತ ಹೇಳ್ತೀನಿ ನಾನು. 1 ಲೀಟರ್ ಬೂಸ್ಟರ್ ಜೆಟ್ LXi ವೇರಿಯಂಟಲ್ಲಿ ಬರುವಂತಹ ಎಲ್ಲ ಸೇಮ್ ಫೀಚರ್ಸು 1.5 ಲೀಟರ್ LXi ವೇರಿಯಂಟಲ್ಲಿ ಕೊಟ್ಟಿಲ್ಲ. ಇದು ಹೆವಿ ವಿಯರ್ಡ್ ಅನ್ಸಿದ್ದು. LXi ವೇರಿಯಂಟ್ ನಾನು ಬರೀ ಎಕ್ಸಾಂಪಲಿಗೆ ಮಾತಾಡಿದ್ದು. VXi, ZXi ವೇರಿಯಂಟಿಗೆ ಕಂಪೇರ್ ಮಾಡಿದ್ರು 1 ಲೀಟರ್ ಮತ್ತು 1.5 ಲೀಟರ್ ಅಲ್ಲೂ ಕೂಡ ಒಂದಿಷ್ಟು ಫೀಚರ್ಸು ಮಿಸ್ ಔಟ್ ಆಗುತ್ತೆ. ಸೊ ಇಟ್ ಸೀಮ್ಸ್ ಲೈಕ್ ಮಾರುತಿ ಸುಜುಕಿನವರು ಡೀಸೆಲ್ ಇಂಜಿನ್ ಇಲ್ಲದೇ ಇರೋದ್ರಿಂದ 1.5 ಲೀಟರ್ ಇಂಜಿನ್ನ ಕೊಟ್ಟಿರೋ ಹಂಗಿದೆ. ಆ್ಯಂಡ್ ಈವನ್ CNG ಕೂಡ ನಿಮಗೆ 1.5 ಎಲ್ಲ ಬರುತ್ತೆ, ಹಾಗಾಗಿನೇ 1.5ನ ರಿಟೈನ್ ಮಾಡಿರೋ ಹಂಗಿದೆ. ಬಟ್ ಮೋಸ್ಟ್ಲಿ ಇನ್ನೊಂದು 2 to 3 ಇಯರ್ಸ್ ಆಫ್ಟರ್ ಡಿಸ್ಕಂಟಿನ್ಯೂ ಮಾಡೋ ಲಕ್ಷಣಗಳು ಕಾಣಿಸ್ತಾ ಇದೆ ನನಗೆ ಯಾಕೋ 1.5 ಲೀಟರ್. ಬಿಕಾಸ್ ಹೈಯರ್ ಟ್ಯಾಕ್ಸ್ ಬ್ರ್ಯಾಕೆಟಿಗೆ ಬರೋದ್ರಿಂದ ಜನನೂ ತೊಗೊಳ್ಳಲ್ಲ. ಟಾಪ್ ಆ್ಯಂಡ್ ಏನು ZXi ಪ್ಲಸ್ಸಲ್ಲಿ ನಿಮಗೆ ಮ್ಯಾನ್ಯುಯಲ್ ಸಿಗುತ್ತೆ. 1 ಲೀಟರ್ ಬೂಸ್ಟರ್ ಜೆಟ್ಟು ಮ್ಯಾನ್ಯುಯಲ್ 1.5 ಸಿಗಲ್ಲ, ಬರೀ ಆಟೋಮೆಟಿಕ್ ಒಂದೇ ಇರೋಂಥದ್ದು. ಬರೀ ZXi ಮಾತ್ರ ತೊಗೋಬೇಕು. ಸೊ ಒಂದು ಕಾಸ್ಟ್ ಕಟ್ಟಿಂಗ್ ಮಾಡೋಕ್ಕೂ ಆ ಥರ ಮಾಡಿರೋವಂಥದ್ದು. ಸೊ ಸಮ್ವೇರ್ ನಿಮಗೆ 1 ಲೀಟರ್ ಬೂಸ್ಟರ್ ಜೆಟ್ಟಲ್ಲೇ ನಿಮಗೆ ಎಲ್ಲನೂ ಸಿಗ್ತಿರುವಾಗ 1.5 ತೊಗೊಳೋದ್ರಲ್ಲಿ ಮೀನಿಂಗ್ ಇಲ್ಲ ಅನ್ನೋದು ನನ್ನ ಒಪಿನಿಯನು. ಆ ಒಂದು ಇಂಜಿನ್ ಸ್ಮೂತ್ನೆಸ್ ಆಗಿರ್ಬೋದು ಮತ್ತು ವೈಬ್ರೇಷನ್ ಲೆಸ್ ಆಗಿರ್ಬೋದು. ಸೊ ಆ ಥರದ್ದು ಒಂದು ಹೈಯರ್ ರಿಲ್ಯಾಕ್ಸ್ಡ್ ಇಂಜಿನ್ ಬೇಕು ಅಂತಂದರೆ ಡೆಫಿನೆಟ್ಲಿ 1.5 ತೊಗೊಳ್ಳೋದು ವರ್ತಿದೆ, ನಾನು ಬೇಡ ಅಂತ ಹೇಳಲ್ಲ. ಬಟ್ 1 ಲೀಟರ್ ಇಂಜಿನೇ ಆಲ್ಮೋಸ್ಟ್ 90 to 95% 1.5 ಏನು ಮಾಡುತ್ತೆ ಅದೆಲ್ಲ ಕೆಲಸನೂ ಈ ಇಂಜಿನೇ ಮಾಡೋದ್ರಿಂದ ಇದು ತೊಗೊಳ್ಳೋದೇ ವರ್ತಿದೆ ಅನ್ನೋದು ನನ್ನ ಒಪಿನಿಯನು. ಆಟೋಮೆಟಿಕ್ ಬೇಕು ಅಂದರೆ ಮಾತ್ರ 1.5 ಲೀಟರ್ಗೆ ಆಫ್ ಮಾಡೋದು ನೀವು ವರ್ತಿದೆ, ಇಲ್ಲಾಂತಂದರೆ 1 ಲೀಟರ್ ಇಂಜಿನ್ ಆಫ್ ಮಾಡೋದೇ ವರ್ತಿದೆ. ಸೊ ನೀವು ಜಾಸ್ತಿ ಸಿಟಿಲಿ ಓಡಿಸ್ತೀರಾ, ನಿಮಗೆ ಕ್ಲಚ್ ತುಳಿದು ಕಾಲು ನೋವು ಬರೋದು ಗುರು ನನಗಾಗಲ್ಲ ನನಗೆ ಅಂದರೆ ಮಾತ್ರ ಆಟೋಮೆಟಿಕ್ಕಿಗೆ ಹೋಗಿ, ಇಲ್ಲ ಅಂತಂದರೆ ಆಟೋಮೆಟಿಕ್ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ತಿರ್ಬೋದು ಸುತ್ತಮುತ್ತ ಯಾರು ಬಂದರು ಅಂತಂದರೆ ಕ್ಯಾಮ್ರಾ ಕೂಡ ಆಕ್ಟಿವೇಟ್ ಆಗುತ್ತೆ, 360 ಕ್ಯಾಮ್ರಾ. ದಿಸ್ ವಾಸ್ ದ ಬ್ರೆಜಾ 1 ಲೀಟರ್ ಬೂಸ್ಟರ್ ಜೆಟ್ ಇಂಜಿನ್ದು ಡ್ರೈವ್ ರಿವ್ಯೂ ಗೈಸ್. ನಿಮಗೇನಿಸ್ತು ಈ ಒಂದು ಡ್ರೈವ್ ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಮಾಡೋದು ಮರಿಬೇಡಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಯುನಿಕ್ ಕಂಟೆಂಟ್ಸು, ಶಾರ್ಟ್ ಕಂಟೆಂಟ್ಸು ತುಂಬ ಫಾಸ್ಟಾಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆಸ್ ವೆಲ್ ಗೈಸ್. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.